ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಇವತ್ತಿನ ಈ ಒಂದು ಎಬೆನ್ಸನ್ ಸೇವೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ಆಶೀರ್ವಾದದಾಯಕವಾದಂಥ ಒಂದು ಸಂದೇಶವನ್ನು ಕೂಡ ನಾವು ಡಾಕ್ಟರಿಂದ ಕೇಳ್ಕೊಳ್ಳಿಕ್ಕಿದ್ದೇವೆ. ದೇವರು ನಮ್ಮೆಲ್ಲರೂ ಕೂಡ ಆಶೀರ್ವದಿಸುವವನಾಗಿದ್ದಾನೆ. I am Professor Dr. Ebenson James. You are watching Ebenson TV. ಈಗ ಮಾತಾಡ್ತಿರುವಂಥವರು ಪ್ರೊಫೆಸರ್ ಎಬೆನ್ಸನ್ ಜೇಮ್ಸ್ ಎಂಬುದಾಗಿ ಈ ಒಂದು ಎಬೆನ್ಸನ್ ಟಿವಿಯಿಂದ ನೀವು ನೋಡ್ತಾ ಇದ್ದೀರಿ. For today's meditation, let us turn to 1 Peter chapter 1, verse 23. ನಾವು ಇವತ್ತಿನ ಸಂದೇಶಕ್ಕಾಗಿ 1ನೇ ಪೇತ್ರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನವನ್ನು ಓದಿಕೊಳ್ಳೋಣ. Being born again, not of corruptible seed, but of incorruptible, by the word of God, which lives and abides forever. 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. We live in a fallen world. ನಾವು ಈ ಒಂದು ಕೆಟ್ಟು ಹೋದಂಥ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೇವೆ. Jesus redeemed us by shedding his blood. ಯೇಸು ಕ್ರಿಸ್ತನು ತನ್ನ ರಕ್ತ ಸುರಿಸುವುದರ ಮುಖಾಂತರ ನಮ್ಮನ್ನು ವಿಮೋಚನೆ ಮಾಡಿದ್ದಾನೆ. We have also the word of God, which contains divine life. ದೇವರ ವಾಕ್ಯವು ನಮಗೆ ದೇವರ ಒಂದು ಬೆಳಕನ್ನು ತೋರಿಸುವಂತ ಒಂದು ಜೀವಿತವಾಗಿದೆ. We have to plant word of God in our heart like a seed. ದೇವರ ವಾಕ್ಯವನ್ನು ಬೀಜದೋಪಾದಿಯಲ್ಲಿ ನಮ್ಮ ಹೃದಯಗಳಲ್ಲಿ ಬಿತ್ತಬೇಕು. Word of God brings forth healing and prosperity in the life of a believer. ವಿಶ್ವಾಸಿಯ ಜೀವಿತದಲ್ಲಿ ಇದು ಸ್ವಸ್ಥತೆಯನ್ನ ಮತ್ತು ಸಮೃದ್ಧಿಯನ್ನ ಕೊಡುವಂತದ್ದಾಗಿದೆ. If you are regenerated, the seed will be activated. ನಾವು ಅದರಿಂದ ಪುನರ್ಜನ್ಮ ಹೊಂದಿದವರಾಗಿದ್ದರೆ ಆ ಬೀಜವು ಫಲಿಸುವಂತದ್ದಾಗಿದೆ. If you need healing, plant the seed that you were healed by the stripes of Jesus Christ. ನಮಗೆ ಸ್ವಸ್ಥತೆ ಬೇಕಾಗಿದ್ದರೆ ಆ ಒಂದು ಬೀಜವನ್ನ ನಮ್ಮ ಹೃದಯಗಳಲ್ಲಿ ನಾವು ಬಿತ್ತಿದಂತವರಾಗಿರಬೇಕು. We have spiritual seeds to overcome fear and depression. ನಮ್ಮಲ್ಲಿರುವಂತ ಭಯ ಮತ್ತೆ ಒತ್ತಡಗಳಿಂದ ನಾವು ಹೊರಬರಲು ನಮಗೆ ನಂಬಿಕೆ ಎಂಬುವಂತ ಬೀಜ ಬೇಕಾಗಿದೆ. Have faith in the word of God to release supernatural power and to accomplish whatever God called you to do. ದೇವರು ನಮಗೆ ಕೊಡಲ್ಪಟ್ಟಂತ ಕೆಲಸವನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ದೇವರ ವಾಕ್ಯದಿಂದ ಅದು ಸಿಕ್ಕುವಂತದ್ದಾಗಿದೆ. A Christian is one who is just like Christ. ಕ್ರೈಸ್ತನು ಕ್ರಿಸ್ತನಂತಾಗಿ ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. Gospel according to Saint John chapter 15 verse 7. ಯೋಹಾನ 15:7 ನೋಡುವ ಪ್ರಕಾರ, If you abide in me and my words abide in you, you shall ask what you will, and it shall be done unto you. ಅಲ್ಲಿ ನಾವು ನೋಡ್ತೇವೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಯೋಹಾನ 15:7 ನೋಡುತ್ತೇವೆ. Live in Jesus Christ as your source of life. ಯೇಸು ಕ್ರಿಸ್ತನು ನಿಮ್ಮನ್ನ ಮೂಲ ತತ್ವವಾಗಿ ಆತನನ್ನು ತೆಗೆದುಕೊಳ್ಳಿರಿ. If that is your desire, you will pursue what you value. ಇದನ್ನ ನಾವು ಹಿಂಬಾಲಿಸುವುದಾದ್ರೆ ನಾವು ಯಾವುದಕ್ಕೆ ಮೌಲ್ಯ ಕೊಡುತ್ತೇವೋ ಅದನ್ನ ನಾವು ಹಿಂಬಾಲಿಸುತ್ತೇವೆ. You are going to be hungry for what you value. ನಾವು ಏನಕ್ಕೆ ಬೆಲೆ ಕೊಡ್ತೇವೋ ಅದ್ರ ಬಗ್ಗೆ ನಾವು ಹಸಿವುಳ್ಳವರಾಗಿರುತ್ತೇವೆ. If the word lives in you, then you can ask what you desire. ದೇವರ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದ್ದರೆ ನಮಗೆ ಏನು ಇಷ್ಟ ಇದೆಯೋ ಅದನ್ನ ಎಲ್ಲವನ್ನು ಕೂಡ ದೇವರ ಹತ್ರ ನಾವು ಕೇಳಿಕೊಳ್ಳಬಹುದು. Whatever you ask in prayer will be granted based upon your relationship with Jesus Christ and his word in you. ನಾವು ದೇವರೊಟ್ಟಿಗಿನ ಸಂಬಂಧ ಮತ್ತು ದೇವರ ವಾಕ್ಯಗಳು ನಮ್ಮಲ್ಲಿದ್ದರೆ ನಾವು ಏನು ಬೇಡಿಕೊಂಡ್ರೂ ಅದು ನಮಗೆ ದೊರಕುವಂತದ್ದಾಗಿದೆ. Word of God can be taken to any realm of our walk. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವು ನಮ್ಮನ್ನು ಅತಿ ಉನ್ನತ ಸ್ಥಾನ ಕೂಡ ಕೊಂಡೊಯ್ಯುವಂತದ್ದಾಗಿದೆ. You must have the word in your heart. Only that can transform you. ನಮ್ಮಲ್ಲಿ ದೇವರ ವಾಕ್ಯಗಳು ನಮ್ಮ ಹೃದಯಗಳಲ್ಲಿದ್ದರೆ ಅದು ನಮ್ಮನ್ನ ಬದಲಾಯಿಸುವಂತದ್ದಾಗಿದೆ. If you are valuing things in the world, you are not living in Jesus Christ.
ನಾವು ಲೋಕದ ಪ್ರಕಾರ ನಾವು ಲೋಕದ ವಸ್ತುಗಳನ್ನು ಹೆಚ್ಚು ಮೌಲ್ಯೀಕರಿಸುವುದಾದರೆ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿಲ್ಲ. Intellectual agreements with the word cannot produce results. ನಾವು ನಮ್ಮ ಸ್ವಂತದ ಜ್ಞಾನದಿಂದ ನಾವು ಜೀವಿಸಿದ್ದೇ ಆದರೆ ನಾವು ಆತ್ಮಿಕ ಫಲಗಳನ್ನು ಫಲಿಸಲಿಕ್ಕೆ ಸಾಧ್ಯವಿಲ್ಲ. Psalms 107 verse 20. ನಾವು ಕೀರ್ತನೆ 107ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡಿಕೊಳ್ಳುತ್ತೇವೆ. He sent his word and healed them and delivered them from their destruction. ಕೀರ್ತನೆ 107:20ನೇ ವಚನ, ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. Who is the word? ಆ ವಾಕ್ಯವು ಯಾರಾಗಿದ್ದಾರೆ? It is Jesus Christ. ಆ ವಾಕ್ಯವು ಯೇಸು ಕ್ರಿಸ್ತನೇ ಆಗಿದ್ದಾನೆ. Word is sent to accomplish certain purpose, to prosper. ನಮ್ಮ ಜೀವಿತಗಳಲ್ಲಿ ಸಮೃದ್ಧಿಯನ್ನು ತರಲು ದೇವರು ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. Jesus had a mission including your healing. ದೇವರ ಒಂದು ಕಾರ್ಯದಲ್ಲಿ, ಸೇವಾ ಕಾರ್ಯದಲ್ಲಿ ನಾವು ಸ್ವಸ್ಥರಾಗಿರಬೇಕೆಂಬುದೇ ಆಗಿದೆ. If you live in him and his word in you, you can ask anything you want. ನಾವು ಆತನಲ್ಲಿಯೂ ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದ್ದರೆ ನಾವು ಏನು ಬೇಕಾದರೂ ಬೇಡಿಕೊಂಡರೂ ಅದು ನಮಗೆ ದೊರಕುವಂಥದ್ದಾಗಿದೆ. We need to believe in the power of God's word. ನಾವು ದೇವರ ವಾಕ್ಯ ಬಲವಾಗಿದೆ ಎಂಬುದಾಗಿ ನಾವು ತಿಳಿದಂಥವರಾಗಿರಬೇಕು. Book of James chapter 1 verse 15 and 16. ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ನಾವು ನೋಡುತ್ತೇವೆ. Then when lust has conceived, it brings forth sin, and sin, when it is finished, brings forth death. Do not err, my beloved brethren. ನಾವು ನೋಡ್ತೇವೆ ಯಾಕೋಬ 1:15ರಲ್ಲಿ, ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಎರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಅಡಿಯುತ್ತದೆ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. If you can conceive sin and death, you can also conceive word and receive healing at the spirit level. ನಾವು ಪಾಪದಿಂದ ನಾವು ಮರಣವನ್ನ ಹೊಂದಿಕೊಳ್ಳುವ ಪ್ರಕಾರ ನಾವು ಆತ್ಮನಿಂದ ನಾವು ಜೀವವನ್ನ ಹೊಂದಿಕೊಳ್ಳುವವರಾಗಿದ್ದೇವೆ. Jairus, centurion, Canaanite woman, and 4 friends of the paralytic man conceived in their hearts that their dear ones could be healed. ಜೈರಸನು, ಆ ಒಂದು ಫೆನೋಷಿಯದ ಆ ಒಂದು ಮಹಿಳೆಯು, ಆ ವಾಕ್ಯ ಮತ್ತು ಬೀಜ ಅವರಲ್ಲಿ ಇದ್ದು ಅವರು ತಮ್ಮ ಪ್ರತಿಫಲಗಳನ್ನು ಹೊಂದಿಕೊಂಡರು. Jesus saw their faith and healed them and delivered them from destructions. ಯೇಸು ಕ್ರಿಸ್ತನು ಅವರ ನಂಬಿಕೆಯನ್ನು ನೋಡಿ ಅವರ ಒಂದು ಕೆಟ್ಟತನದಿಂದ ಅಥವಾ ಬಾಧೆಗಳಿಂದ ಅವರನ್ನು ಬಿಡಿಸಿದನೆಂಬುದಾಗಿ ನೋಡುತ್ತೇವೆ. Proverbs chapter 4 verse 20, 21, 22 and 23. ಜ್ಞಾನೋಕ್ತಿಗಳು 4:21-23 ತನಕ ನಾವು ನೋಡುತ್ತೇವೆ. My son, attend to my words, incline your ear unto my sayings. Let them not depart from your eyes. Keep them in the midst of your heart, for they are life unto those who find them, and health to all their flesh. Keep your heart with all diligence, for out of it are the issues of life. ಜ್ಞಾನೋಕ್ತಿ 4:20 ಓದ್ತೇನೆ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಗೂ ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ, ಅವುಗಳನ್ನು ಹೊಂದುವವರಿಗೆ ಅದು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಎಂಬುದೇ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೊಬ್ಬೊಬ್ಬರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ಪರಲೋಕ ತಂದೆಯಾದ ದೇವರೇ, ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ, ಈ ಒಂದು ಸಂದರ್ಭಕ್ಕಾಗಿ ಸ್ತೋತ್ರ, ಈ ಒಂದು ದಿನಕ್ಕಾಗಿ ಸ್ತೋತ್ರ. ಸ್ವಾಮಿ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವಾತನು, ಜೀವದಾಯಕನಾಗಿದ್ದಿ, ನಂಬಿಕೆಯನ್ನು ಹುಟ್ಟಿಸುವನು, ಪೂರೈಸುವನು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವಂತ ಬೀಜಗಳು ನಮ್ಮಲ್ಲಿದ್ದರೆ ಸ್ವಾಮಿ, ಅದು ಫಲಿಸುವಂಥದ್ದಾಗಿದೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದೆಂಬುದಾಗಿ ವಾಗ್ದಾನ ಮಾಡಿದಾತನೇ. ನಮಗೆ ಬೇಕಾದದ್ದನ್ನೆಲ್ಲ ಕೊಡುವಾತನೇ. ನಿನಗೆ ಸ್ತೋತ್ರ ಸ್ವಾಮಿ. ನಿಮ್ಮ ಹೃದಯವು
ಜೀವಧಾರೆಗಳು ನಿಮ್ಮ ಹೃದಯದಿಂದ ಹೊರಡುತ್ತದೆ ಎಂಬುದಾಗಿ ನಿನ್ನ ವಾಕ್ಯ ಇದೆ ಸ್ವಾಮಿ. ನಿನ್ನ ವಾಕ್ಯಗಳಲ್ಲಿ ನಾವು ನೆಲೆಗೊಂಡಿದ್ದು ಅದನ್ನು ನಂಬಿ ವಾಕ್ಯವಾಗಿದ್ದಂಥ ಕ್ರಿಸ್ತನನ್ನೇ ನಾವು ಅಂಗೀಕರಿಸಿಕೊಂಡವರಾಗಿ ಜೀವಿಸುವಂತೆ ಸಹಾಯ ಕೊಡು. ನಿನ್ನ ಬಿಡುಗಡೆ, ನಿನ್ನ ವಿಮೋಚನೆ, ನಿನ್ನ ಶಾಂತಿ ಸಮಾಧಾನ, ನಿನ್ನ ಆರೋಗ್ಯ ನಮ್ಮ ಕಡೆಗೆ ಇರಲಿ ಸ್ವಾಮಿ. ನಿನ್ನ ಆರೋಗ್ಯದಾಯಕನಾಗಿದೆ, ಅದಕ್ಕಾಗಿ ಸ್ತೋತ್ರ. ಶಾಂತಿದಾಯಕನಾಗಿದೆ, ಅದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಜೀವಿತದಲ್ಲಿ ನಿನ್ನ ಆತ್ಮಿಕ ವೃದ್ಧಿಯನ್ನು ದಯಪಾಲಿಸಿ ನಾವು ನಿನಗಾಗಿ ಜೀವಿಸಿ ನಿನ್ನನ್ನು ಮಹಿಮೆಪಡಿಸಿ ನಿನ್ನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನಾವೆಲ್ಲರೂ ತವಕ ಪಡುವಂತೆ ನೀನು ಸಹಾಯಿಸಬೇಕಾಗಿ ಈ ಎಬೆನ್ಸನ್ ಸೇವೆಯ ಮುಖಾಂತರವಾಗಿ ಕೂಡ ಸ್ವಾಮಿ ನೀನು ಮಹಿಮೆ ಹೊಂದಿ ಅನೇಕರನ್ನು ಸ್ವಾಮಿ ಭಕ್ತಿಯೆಡೆಗೆ ನೀನು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. Amen. ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಆಮೆನ್.